ಇನ್ನು ಸಿಂಹರಾಶಿಯವರ ಒಂದು ಫೇವರೆಟ್ ದೇವರು ಯಾವುದು ಅಂತ ತಿಳ್ಕೊಳ್ಳೋದಾದರೆ, ಸಿಂಹರಾಶಿಯವರಿಗೆ ವಿಶೇಷವಾಗಿ ಬ್ರಹ್ಮದೇವರು ತುಂಬ ಫೇವರೇಟ್ ಆಗಿರ್ತಕ್ಕಂಥ ದೇವರಾಗಿರ್ತಾನೆ. ಬ್ರಹ್ಮದೇವರ ಆರಾಧನೆ, ಜಪ, ಪೂಜೆಗಳನ್ನ ಮಾಡೋದು, ಬ್ರಹ್ಮದೇವರನ್ನು ವಿಶೇಷವಾಗಿ ಒಂದು ಹೋಮ ಹವನಗಳ ಮೂಲಕ ಆರಾಧನೆ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ರಾಜಕೀಯದಲ್ಲಿ ಅಭಿವೃದ್ಧಿ ಆಗುತ್ತೆ, ಅನುಕೂಲ ಆಗುತ್ತೆ, ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ, ಆರೋಗ್ಯದಲ್ಲಿ ಅನುಕೂಲ ಆಗುತ್ತೆ, ವಿದ್ಯೆಯಲ್ಲಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲ ಆಗುತ್ತೆ, ಗಂಡ ಹೆಂಡತಿ ಸಮಸ್ಯೆಗಳು ದೂರ ಆಗುತ್ತೆ. ಈ ಸಿಂಹರಾಶಿಯವರು ಯಾವಾಗಲೂ ಕೂಡ ರಾಜರಂತೆ ಬದುಕಬೇಕು ಅಂತಕ್ಕಂಥವ್ರು ಬ್ರಹ್ಮನನ್ನ ಪೂಜೆ ಮಾಡಿದ್ರೆ ಅವರು ಅದೇ ಥರನೇ ಬದುಕ್ತಾರೆ. ಇನ್ನು ಕನ್ಯಾ ರಾಶಿಯವರ ಒಂದು ಫೇವರೆಟ್ ದೇವರು ಯಾವುದಪ್ಪ ಅಂತ ಹೇಳಿದ್ರೆ, ವಿಶೇಷವಾಗಿ ಲಕ್ಷ್ಮೀನಾರಾಯಣನನ್ನ ಒಟ್ಟಿಗೆ ಪೂಜೆ ಮಾಡೋದ್ರಿಂದ ಆರೋಗ್ಯ, ವ್ಯಾಪಾರ, ವ್ಯವಹಾರ, ಅನುಕೂಲ, ಜಯ ಎಲ್ಲವೂ ಅನುಕೂಲ ಆಗುತ್ತೆ. ಇನ್ನು ತುಲಾರಾಶಿಯವರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದೇವರು ಯಾವುದು ಅಂದರೆ ಮಹಾಕಾಳಿ. ಕಾಳಿಯ ಆರಾಧನೆಯಿಂದ ತುಲಾರಾಶಿಯವರಿಗೆ ಒಂದು ಅಭಿವೃದ್ಧಿ, ಅನುಕೂಲ, ಆಯಸ್ಸು, ಯಶಸ್ಸು ಎಲ್ಲವೂ ಸಿಗುತ್ತೆ. ವೃಶ್ಚಿಕ ರಾಶಿಯವರದ್ದು ತಿಳ್ಕೊಳ್ಳೋಣ. ವೃಶ್ಚಿಕ ರಾಶಿಯವರ ಫೇವರೇಟ್ ದೇವರು ಯಾವುದು ಅಂತ ಹೇಳಿದ್ರೆ, ವಿಶೇಷವಾಗಿ ನರಸಿಂಹನ ಆರಾಧನೆ, ಪೂಜೆ, ಜಪ, ಧ್ಯಾನ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಎಲ್ಲ ಕೆಲಸಗಳಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಶತ್ರುಗಳ ಕಾಟ ಯಾವಾಗಲೂ ವೃಶ್ಚಿಕ ರಾಶಿಯವರಿಗೆ ಜಾಸ್ತಿ ಇರುತ್ತೆ. ಆದ್ದರಿಂದ ಆ ಒಂದು ಶತ್ರು ಕಾಟ ನಿವಾರಣೆ ಆಗುತ್ತೆ, ಗಂಡ ಹೆಂಡತಿ ಸಮಸ್ಯೆ ನಿವಾರಣೆ ಆಗುತ್ತೆ, ಮಕ್ಕಳು ಒಳ್ಳೆಯ ಒಂದು ಅನುಕೂಲಕ್ಕೆ ಬರ್ತಾರೆ. ಇನ್ನು ಧನಸ್ಸು ರಾಶಿ. ಈ ಧನಸ್ಸು ರಾಶಿಯವರ ಫೇವರೇಟ್ ದೇವರು ಯಾವುದು ಅಂದರೆ ಶಿವ, ಮಹೇಶ್ವರ, ಪರಮೇಶ್ವರ ಅಂತ ಹೇಳ್ತೀವಿ ನಾವು. ಆ ಒಂದು ಶಿವನ ಒಂದು ಆರಾಧನೆ, ಪೂಜೆ, ಜಪ ಮತ್ತು ವಿಶೇಷವಾಗಿರ್ತಕ್ಕಂಥ ಹೋಮ ಹವನಗಳಿಂದ ಈ ಧನುಸ್ಸು ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಪ್ರಾಪ್ತಿಯಾಗುತ್ತೆ.